ಯೂಟ್ಯೂಬ್ ಕೂಡ ನಂಗೆ ಇವ್ರನ್ನ ಬಿಟ್ ಮಾಡಕ್ ಆಗಲ್ಲ. ಜನ್ಮದ ಫ್ರೆಂಡ್ಶಿಪ್ ಇದು. ಬರೀ ಸೀಕ್ರೆಟ್ ವಿಡಿಯೋ ಮಾಡಂಗಿಲ್ವಂತೆ. ನನಗಂತೂ ಸುಸ್ತಾಯ್ತು. ಎತ್ಕೊಂಡೆ ಹೋಗ್ಬಿಟ್ರು ಅವರು. ನೀವು ಅದನ್ನ ಬಿಟ್ಬಿಡಿ, ನೀವು ತಗೋಬೇಡಿ. ನೈಸ್. ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಫಸ್ಟ್ ಡೇ ಗುರು ಪೌರ್ಣಮಿ. ಇಟ್ಸ್ ಅ ವೆರಿ ಗುಡ್ ಡೇ. ವಿ ಆರ್ ಸ್ಟಾರ್ಟಿಂಗ್ ಅಂಡ್ ಇವತ್ತು ಓಲ್ ಡೇ ನಾವೇನೇನೆಲ್ಲ ಮಾಡ್ತೀವಿ ಬೆಳಗಿನ ಅಪ್ಡೇಟ್ ಫುಲ್ ವಿಡಿಯೋನ ತಪ್ಪದೆ ನೋಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ. ಮಾಡಿಲ್ಲ ಅಂದ್ರೆ ಟೂ ಬಿಡ್ತೀನಿ. ಒಳ್ಳೆ ಬುದ್ಧಿ ಕೊಡಲ್ಲ. ಇಂಥದೆಯಾ? ನಮ್ಮಿಬ್ರಿಗೆ ಒಳ್ಳೇದು ಮಾಡಲಿ ಅಂತ ಸುಧಾ ಹೇಳ್ಬಿಟ್ಟು ಹೋಗಿದ್ದಾಳೆ. ಸೊ ಒಳ್ಳೇದಾಗುತ್ತೆ. ನಮ್ಮ ಸ್ಟೋರಿಲಿ ಟಾಪ್ ಹೀರೋಯಿನ್ ಬಂದು ಇವ್ರು. ನಮ್ಮ ಸ್ಟೋರಿ ಥರ್ಡ್ ಹೀರೋಯಿನ್ನು. ಹಾಯ್ ಮಾಡಿ ಅನು. ಇವ್ರಿಲ್ಲ ಅಂದ್ರೆ ಲಕ್ಷ್ಮಿನೇ ಇರಲ್ಲ ನೋಡಿ. ಇವರೇ ಲಕ್ಷ್ಮಿ. ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಸುಮ್ಮನೆ ನಿಂತಿದ್ದಾಳೆ. ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಇವ್ರು ಇವಾಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಹೀರೋಯಿನ್ ಫಸ್ಟ್ ಹೀರೋಯಿನ್ ಅಲ್ಲಿದ್ದಾರೆ. ಅವರೆಲ್ಲ ಫುಲ್ಲು ಅಕೌಂಟ್ಸ್ ಅಲ್ಲಿ ಬಿಸಿ ಇದ್ದಾರೆ. ಸೊ ನಾವಿಬ್ರು ಮಾತ್ರ ಸೆಲ್ಫೀಸ್ ತಗೋತಾ ಇದ್ವಿ. ಗಾಡ್ ಬ್ಲೆಸ್ ಯು ಆಲ್. ನಿಮ್ ಜರ್ನಿ ತುಂಬಾ ಸಕ್ಸಸ್ಫುಲ್ ಆಗಿ ಇಲ್ಲಿಂದ ಶುರು ಆಗಿ ತುಂಬಾ ಅದ್ಭುತವಾಗಿ ನಡೀಲಿ ಅಂತ ಪರ್ಸ್ನಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರೇ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಎಲ್ಲರಿಗೂ ಕೂಡ ನಮ್ಮ ಒಂದು ಅಕಾಡೆಮಿಗೆ ವೆಲ್ಕಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ. ಬಿಕಾಸ್ ನನ್ನ ಚೂಸ್ ಮಾಡಿರೋದಕ್ಕೆ, ನನ್ನ ಅಕಾಡೆಮಿನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ, ನನ್ನನ್ನ ಟ್ರಸ್ಟ್ ಮಾಡಿ ಇಲ್ಲಿವರೆಗೂ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಬಿಗ್ 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 ಥ್ಯಾಂಕ್ಸ್. ಇದೇ ತರ ನಂಗೆ ಕೆಲಸ ಕೊಡ್ತಾ ಇರಿ. ಸೊ ನೀವು ನಮ್ಮನ್ನ ನಂಬಿದ್ರೆ, ಟ್ರಸ್ಟ್ ಮಾಡಿ ಇಲ್ಲಿವರೆಗೂ ಬಂದ್ರೆ ಮಾತ್ರ ವಾಟ್ ಐ ಆಮ್ ಭವ್ಯ ಅನ್ನೋದಕ್ಕೆ ಒಂದು ತೂಕ ಅನ್ನೋದು ಬರೋದು. ಸೊ ಫಾರ್ ಯು ಆಲ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಗೈಸ್ ಕ್ಲಾಸ್ ಮಾಡಿದ್ಮೇಲೆ ಅವಳು ಜಪ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವನೊಬ್ಬ ಇಲ್ಲಿ ಕುತ್ಕೊಂಡು ಫೋನಲ್ಲಿ ಹರಟೆ ಹೊಡಿತಾ ಇದ್ದಾನೆ. ಇವರು ಕಾಜು ಬರ್ಫಿ ತಿನ್ಕೊಂಡು ಕೂತಿದ್ದಾರೆ. ಆದ್ರೂ ನೋಡಿ ಎಷ್ಟು ಒಂದ್ ಫುಲ್ ಬಾಕ್ಸ್ ಒಬ್ಳೆ ತಿಂದಿದ್ದಾಳೆ. ಸೊ ಕ್ಲಾಸ್ ಇಂಟ್ರಡಕ್ಷನ್ ಕ್ಲಾಸ್ ಇತ್ತು. ಸೊ ಕ್ಲಾಸ್ ಎಲ್ಲ ಮುಗಿತು. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ. ಗೈಸ್ ಹಾಯ್ ಮಾಡಿ. ಹಾಗೆ ಫಸ್ಟ್ ಹೀರೋಯಿನ್, ಸೆಕೆಂಡ್ ಇವರು, ಸೆಕೆಂಡ್ ಇವರು ದೊಡ್ಡ ಚೈಲ್ಡ್. ಇವರು ಹಾ, ನಿಮ್ಮ ಒಪಿನಿಯನ್ ಹೇಗಿದೆ ಕ್ಲಾಸ್ ಆದ್ಮೇಲೆ? ವೈ? ತಿನ್ನು. ಸೊ ಏನ್ ಮಾಡೋಣ? ಓಕೆ, ರೆಸ್ಟ್ ಮಾಡಿ. ಗೈಸ್ ಅವಳು ಕ್ಲಾಸ್ ಮಾಡ್ತಿದ್ಲು. ಸೊ ನಾವೇನ್ ತಿನ್ನು ಅಂತ ಹೇಳೋಣ. ಅವ್ರು ತಿನ್ನೋದಲ್ಲ, ಹಿಂಗ್ ಟರ್ನ್ ಮಾಡಿನೂ ಸಹ ನಮ್ಮನ್ನು ಏನಿಲ್ಲ. ನಾನ್ ಜಾಸ್ತಿ ತಿನ್ನ ನೋಡಿ, ಅದಕ್ಕೆ ನಾನು ಹೆಂಗಿದೀನಿ ನೋಡಿ. ಕುತ್ಕೋ, ಕರೆಕ್ಟಾಗಿ ಕುತ್ಕೋ. ರಿಯಾಲಿಟಿ ಚೆನ್ನಾಗಿರುತ್ತಾ? ಇವಳಿಗೆ ಕ್ಯಾಮ್ರಾ ಮುಂದೆ ಬರೋದಿಕ್ಕೆ ನಾಚಿಕೆ. ಸೊ ನೀವೆಲ್ಲ ಏನ್ ಹೇಳಿ ಗೊತ್ತಾ ಕಮೆಂಟ್ಸ್ ಅಲ್ಲಿ? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಮ ಬೇಕು. ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಆಗಿದೆ. ಇದೆಲ್ಲ ಒಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್. ಇದೆಲ್ಲ ಒಂದು ಸ್ಟೂಡೆಂಟ್ಸ್ ಏನ್ ರನ್ನಿಂಗ್ ಅಲ್ಲಿ ಇತ್ತು ಈ ಬ್ಯಾಚ್, ಲಾಸ್ಟ್ ಬ್ಯಾಚ್ ಅಲ್ಲಿ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಇದೆ. ಸೊ ಇವಾಗ ಸರ್ಟಿಫಿಕೇಟ್ ನಡೆಯುತ್ತೆ. ಆಫ್ಟರ್ನೂನ್ ಆದ್ಮೇಲೆ. ಅದಾದ್ಮೇಲೆ ನಾವೆಲ್ಲರೂ ಒಂದು ಔಟಿಂಗ್ ಹೋಗ್ತಾ ಇದೀವಿ. ಸೊ ಆ ವಿಡಿಯೋನು ಸಹ ಬರುತ್ತೆ, ನೋಡ್ತಾರೆ. ತಿಂತವಳೆ ಅಂತ ಗಾಯ್ಸ್ ಗೆಣಸ್ ತಿಂತಾ ಇದ್ದಾರೆ ಭವ್ಯ ಅವರು. ಆಮೇಲೆ ಫುಲ್ ಹೈ ಪ್ರೋಟೀನ್ ತಿಂತಾ ಇದ್ದಾರೆ. ಯಾಕೆ? ಸಣ್ಣ ಆಗ್ಬೇಕು ಅಂತ. ಇದು ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಹೆಸರುಗಳಲ್ಲಿ ಕಮೆಂಟ್ ಹಾಕಿ. ಬೇರೆ ಬೇರೆ ಹೆಸರುಗಳಿದೆ ಗೆಣಸಿಗೆ. ಹೌದು. ಸೊ ಹೇಮ ಅವರು ಊಟ ತಂದಿದ್ದಾರೆ. ಏನೇನು ಊಟ ತಂದಿದ್ದೀರಾ ಹೇಮ? ಊಟ ಏನಿಲ್ಲ ಇದೆಯಲ್ಲ, ಏನು ತಂದಿಲ್ಲ ಅಂತೆಲ್ಲ. ನಮ್ಮ ಓಕೆ, ಬೀಟ್ರೂಟ್ ಪಲ್ಯ, ಅದು ಬೆಂಡೆಕಾಯಿ ಪಲ್ಯ. ಡಿಪ್ರೆಷನ್. ಕಾನ್ಶಿಯಸ್ ಆಗಿದ್ದಾರೆ ಹೇಮ ಅವರು.
ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅವ್ಳು ನಂಗೋಸ್ಕರ ವಿಡಿಯೋ ಬರ್ತಾರೆ. ಹಾ ಫ್ರೆಂಡ್ಶಿಪ್, ಫ್ರೆಂಡ್ಶಿಪ್ ಜನ್ಮ ಜನ್ಮದ ಫ್ರೆಂಡ್ಶಿಪ್ ಇದು. ಇಲ್ಲ ಬರಲ್ಲ ಅವಳು ನಂಗೋಸ್ಕರ ಬರ್ತಿದ್ದಾಳೆ ಪಾಪ, ಬಿಡಲ್ಲ ಅಲ್ಲ ಅದಕ್ಕೆ. ನಾನು ಅವಳನ್ನ ಗೈಸ್ ನಾವು ಊಟ ಮಾಡೋದು ಯಾವಾಗ್ಲೂ ಡೈಲಿ ಹೀಗೇನೆ. ಇನ್ನೂ ಇಬ್ರು ಆಡ್ ಆಗ್ತಾರೆ, ಹೇಮ ಮತ್ತೆ ಸಾರಿ ಹೇಮ ಅಲ್ಲ ಅನು ಮತ್ತೆ ಸುಧಾ ಅಂತ. ಇವಳು ಹೇಮ. ಸೊ ಎಲ್ಲರೂ ಇದೇ ತರ ಕುತ್ಕೊಂಡು ಊಟ ಮಾಡ್ತೀವಿ ಡೈಲಿ. ಎಲ್ಲಾರ ಮನೇಲಿ ಒಂದೊಂದ್ ತರ ವೆರೈಟಿ ತಗೊಬರ್ತೀವಿ. ತಂದಿಲ್ಲ ಅಂದ್ರೆ ಹೋಟೆಲ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತೀವಿ. ಸೊ ಇವತ್ ತಂದಿಲ್ಲ, ಸೊ ಹೋಟೆಲ್ ಅಲ್ಲಿ ಊಟ ತಗೊಂಬರೋದಕ್ಕೆ ಅನು ಮತ್ತೆ ಸುಧಾ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಊಟ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅವಳು ಇವಾಗ ಬಿಟ್ಟಿದ್ದಾಳೆ, ಸ್ವಲ್ಪ ದಿವಸ ನಡೆಯುತ್ತೆ ಅಷ್ಟೇ ಅಲ್ವೇನೆ. ನೋಡೋಣ ಗೈಸ್, ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭವ್ಯ ಹೇಗೆ ಎಷ್ಟ್ ದಿವಸ ಇದನ್ನ ಪ್ರೋಟೀನ್ ನ ಕಂಟಿನ್ಯೂ ಮಾಡ್ತಾಳೆ ಅಂತ ಚಾಲೆಂಜ್ ಮಾಡೋಣ. ಓಕೆ, ಸುಧಾ ಬಂದ್ರು, ಅನು ಬಂದ್ರು. ಸೊ ಊಟ ತಗೊಂಡ್ ಬಂದಿದ್ದಾರೆ, ಇವಾಗ ಎಲ್ಲರೂ ಊಟ ಮಾಡ್ತಾ ಇದೀವಿ. ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ ಏನ್ ಪ್ಲಾನ್ ಅಂದ್ರೆ ಸರ್ಟಿಫಿಕೇಟ್ ಏನಿದೆ, ಗ್ರಾಜುಯೇಷನ್ ಡೇ. ಕರೆಕ್ಟ್ ಆಗಿ ಮಾತಾಡ್ಬೇಕು ಭವ್ಯ. ಗ್ರಾಜುಯೇಷನ್ ಡೇ ಹಾಗೆಲ್ಲ ಕ್ಲೀನ್ ಆಗಿ ಹೇಳು. ಎನರ್ಜಿ ಇಲ್ಲ ಗ್ರಾಜುಯೇಷನ್ ಡೇ. ಅನು ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಅಂತ ಕೇಳ್ತಾ ಇರೋದು. ನೆಕ್ಸ್ಟ್ ಪ್ರೋಗ್ರಾಮ್ ಗ್ರಾಜುಯೇಷನ್ ಗೆ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಗೆ. ಆಮೇಲೆ ಮನೆಗೆ ಹೋಗ್ತೀನಿ. ಆಮೇಲೆ ಏನೋ ಒಂದು ಶಾಪಿಂಗ್ ಇದೆ ಅಂತ ಶಾಪಿಂಗ್ ಇದೆ, ಶಾಪಿಂಗ್ ಮಾಲ್ ಹೋಗ್ಬೇಕಾಗತ್ತೆ ಸುಧಾ ಅವ್ರೆ. ನನಗೆ ಗೊತ್ತು. Oh my God, ಸುಧಾ, what expression! ಇನ್ನೊಂದ್ಸಲಿ ಕೊಡು. ನಾನು ಮಾತಾಡಲ್ಲಪ್ಪ, ನಾನು ಏ silent ಆಗ್ಬೇಕು. ಎಕ್ಸ್ಪ್ರೆಷನ್ ಕೊಡು. ನಮ್ಮ ಮಾತಾಡಲ್ಲ. ಆಡಿಯನ್ಸ್ ನಿನ್ನಂದ್ರೆ ತುಂಬಾ ಇಷ್ಟಪಡ್ತಾರೆ. ಎಕ್ಸ್ಪ್ರೆಷನ್ ಕೊಡಿ, ಇವಾಗ ಕೊಟ್ಟಲ್ಲ ಆ ತರ. ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ? ಶಾಪಿಂಗ್ ಟ್ಯಾಲೆಂಟ್ ನಿನ್ನಿಂದಾನೇ ಬಂದಿರೋದು. ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ ಎಲ್ಲಿಂದ ಬಂತು ಅಂತ. ಓಕೆ ಗಾಯ್ಸ್, ಊಟ ಮಾಡ್ಕೊಂಡು ಇವೆಂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಇರ್ಬೋದು ಅಂತ ಅಂದ್ರೆ ಇದು ಎಡಿಟ್ ಆಗಂಗಿಲ್ಲ, ನೋ ಎಡಿಟೆಡ್. 65 to 68 ಇಲ್ಲ. ಸೊ 72 ಹಂಗೇಳಿಲ್ಲ ನೀನು. 70, 71, 75 ಬಿಟ್ಟರೆ 80 ಅಂತಿದ್ದೆ ನೀನು. 6200 ಕ್ಯಾಲೋರೀಸ್ ತಿನ್ಬೇಕು. ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಯ್ತು. 53ಗೆ ನಿನಗೆ ಗೊತ್ತು ನನ್ನ ಹೈಟ್. ಜೊತೆಲಿ ಹುಟ್ಟಿದ್ಯಲ್ಲ ಎಲ್ಲ ತಿಳ್ಕೊಂಡು. 120 ಗ್ರಾಮ್ ಪ್ರೋಟೀನ್ ಬೇಕು ದಿನಕ್ಕೆ ನಮ್ಮ ಬಾಡಿಗೆ. ಮಧು ನಮ್ಮ ವೀಕೆಂಡ್ ಬ್ಯಾಚ್ ಸ್ಟೂಡೆಂಟ್. ಓಕೆ, ಅದೇ ಇಲ್ಲಿ ನನ್ಗ ಓಕೆ ಊಟ ಮುಗಿಸ್ಬಿಡ್ತೀವಿ. ತುಂಬಾ ಕನೆಕ್ಟ್ ಆಗ್ತಿದೆ ನಡುವೆ ನನಗೆ. ನೋಡಿ ನಿಮ್ನ ಹುಡ್ಕೊಂಡ್ ಬಂದಿದೆ. ನಾನು ಇದೀನಿ ನಿಮ್ ಜೊತೆ, ಇನ್ನ ಧೈರ್ಯವಾಗಿ ಎಲ್ಲ ಮಾಡ್ಬೋದು ಅಂತ. ಥ್ಯಾಂಕ್ ಯು ಇದು ಬಂದು ಇದೊಂದು ಪೆನ್ನು. ನನ್ಗ ಇದು ಯೂಸ್ ಮಾಡಾದ್ಮೇಲೆ ನೀವು ಪಾಟಲ್ ಹಾಕಿದ್ರೆ ಇದರಿಂದ ಒಂದ್ ಗಿಡ ಬರುತ್ತೆ. ಸೊ ಯು ಗೇವ್ ಸೋ ಮೆನಿ ಲೈಫ್ಸ್ ಟು ದ ಪೀಪಲ್. ಮತ್ತೆ ನನ್ ಫೇವ್ರೆಟ್ ರಮ್ಯಾ ಮ್ಯಾಮ್ಗೆ. ಸೊ ನೀವು ಫೇವ್ರೆಟ್, ಅದಕ್ಕಿಂತ ಜಾಸ್ತಿ ಫೇವ್ರೆಟ್. ನೋಡಿದೆ. ಸೊ ಪೆನ್ ಥ್ಯಾಂಕ್ಸ್ ಅ ಲಾಟ್ ನಮ್ಗೆ ಟೀಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ ಯು ಹೇಳ್ಬೇಕು ಇವಾಗ. ಥ್ಯಾಂಕ್ ಯು ಮ್ಯಾಮ್, ಹ್ಯಾಪಿ ಗುರುಪೂರ್ಣಿಮೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ವಿ ಇಬ್ರು. ನಂಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್. ನಾನು 20 days ಏನ್ ಹೇಳ್ಕೊಡ್ತಾರೋ ಅಂತಿದೆ, ಬಟ್ ನೀಟಾಗಿ ಪ್ಲಾನ್ಡ್ ಆಗಿತ್ತು. ಎಲ್ಲೂ ರಜಾ ಹಾಕ್ತೀರಾ, ನೀಟಾಗಿ ಕ್ಲಾಸಸ್ ಲೇಟಾಗಿ ಬಂದ ಚಾಕ್ಲೇಟ್ಸ್ ಕೊಡ್ಬೇಕಿತ್ತು. ಚಾಕ್ಲೇಟ್ ತರ್ಬೇಕಂತ ಬೇಗ ಬರ್ತಿದ್ರ. ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸಸ್. 20 days ನನಗೆ ಮೊದಲನೇ ಹೀರೋಯಿನ್ ಸಿಕ್ಕಿದ್ದೆ ಇದು ಫೀಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟ್. ಹಂಗಾಗಿ ಹೀರೋಯಿನ್ ಮಾತ್ರ ಇರ್ತಾರೆ. ಆಕ್ಚುಲಿ ಏನಂದ್ರೆ ಎಲ್ಲರಿಗೂ ಹೀರೋ ನಾನಾಗಿರ್ತೀನಿ. ಎಲ್ರಿಗೂ ದೇವ್ರು ತುಂಬಾ ಒಳ್ಳೇದ್ ಮಾಡಿ, ತುಂಬಾ ಚೆನ್ನಾಗಿರಿ, ನಗ್ನಗ್ತಾ ಇರಿ. ದುಡ್ಡು ಎಷ್ಟಾದ್ರೂ ಬರ್ಲಿ, ಜೀವನದಲ್ಲಿ ನೆಮ್ಮದಿ ಮಾತ್ರ ಜಾಸ್ತಿ ಬರ್ಲಿ. ಮಾಡಿಲ್ಲ ಕೈ ಎತ್ತಿ. ಎಲ್ಲಾರ್ದು ಡಿಲೀಟ್ ಮಾಡಾಕ್ಬಿಡ್ತೀನಿ ವಾಟ್ಸ್ಆಪ್ ಗ್ರೂಪ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದನ್ನ ತಂದಿದ್ದಕ್ಕೆ.
ನೋಡು ಅವಳು ಏನಕ್ಕೆ ದಪ್ಪ ಇದ್ದಾಳೆ ಹೇಳು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. Bye bye, we miss you too. Bye. Guys, let's go. ಅನು ಜಾಯ್ನ್ ಆದ್ರು, ನಮ್ಮ ಸೆಕೆಂಡ್ ಹೀರೋಯಿನ್ ಜಾಯ್ನ್ ಆದ್ರು. ಹಾಯ್ ಮಾಡಿ. ಓಕೆ, ಇವಾಗ ಒಬ್ಬೊಬ್ರು ಚೂಸ್ ಮಾಡ್ತೀವಿ. ಓಕೆನಾ? ಒಬ್ಬೊಬ್ರು ಚೂಸ್ ಮಾಡೋಣ. ಫಸ್ಟ್ ಏನ್ ಮಾಡಿ ಗೊತ್ತಾ, ನೀವು 4 ಮೆಂಬರ್ಸ್ ಚೂಸ್ ಮಾಡಿ. ಓಕೆ, ಆಮೇಲೆ ನೀವು ಒಬ್ರು ಹೇಳಿ ನಾನು ಯಾರಿಗಾನ ಒಬ್ರು ಚೂಸ್ ಮಾಡ್ಬೇಕಂತ ನಾನು ಚೂಸ್ ಮಾಡ್ತೀನಿ. ಓಕೆ, ಈಗ ಎಕ್ಸ್ಚೇಂಜ್. ಈಗ ಹಾ. ನನ್ಗೆ ನನ್ ಪಾರ್ಟ್ನರ್ ಯಾರು? ಅನು ನಂದು ನಿಂದು ಸೇಮ್ ಆಲ್ಮೋಸ್ಟ್ ಗೊತ್ತೇ ಟೇಸ್ಟ್. ಓ ಮೈ ಗಾಡ್. ಹೇಮ ಬಂದು ಎಕ್ಸ್ಚೇಂಜ್ ಆಗಿ. ಓಕೆ, ನನ್ಗೆ ಅದೇನು ಹೇಳಿಲ್ಲ, ನಾನೇನ್ ಮಾಡ್ಲಿ ನೋಡಿ guys. ಓಕೆ, ಏನೇ ನೋಡೋಣ ಯಾರ್ದು ಡ್ರೆಸ್ ಸೆಲೆಕ್ಷನ್ಸ್ ಚೆನ್ನಾಗಿದೆ ಅಂತ. ಎಲ್ಲ ಸೆಲೆಕ್ಟ್ ಆದ್ಮೇಲೆ ನಾನು ವಿಡಿಯೋ ತೋರಿಸ್ತೀನಿ. ಒಬ್ಬೊಬ್ರು ಹಿಡ್ಕೊಂಡು ನಿಂತ್ಕೊಂತಾರೆ. ಸೊ ಎಲ್ಲರೂ ಕಮೆಂಟ್ ಅಲ್ಲಿ ಹೇಳಿ ಯಾರ್ ಡ್ರೆಸ್ ಸೆಲೆಕ್ಷನ್ಸ್ ಚೆನ್ನಾಗಿದೆ ಅಂತ. ಓಕೆ, 5 ಗರ್ಲ್ಸ್ 1 ಗ್ರೂಪ್. ನೋಡಕ್ಕ ಏನು ದರ್ಶನ್ ಸಾಂಗ್ ಬರ್ತಾ ಇದೆ ನೋಡಿ ಗೈಸ್. ಈ ಬಸ್ ಸಾಂಗ್ ಬರ್ತಾ ಇದೆ. ಮೈ ಫೇವರೇಟ್ ಬಸ್. ನೀನ್ ಹೌದು, ನಂಗೆ ಈ ಬಸ್ ಇಷ್ಟ. ಸರಿ, ರಮ್ಯಾಕ್ಕ ಸೊಲ್ಯೂಷನ್ ಸಿಕ್ತಾ? ಸ್ವಲ್ಪ ಲಿಂಕ್ ಏನೋ ಇಶ್ಯೂಸ್ ಆಗಿದೆ, ಅದಕ್ಕೆ ಸಾಲ್ವ್ ಮಾಡ್ತಾ ಇದೀವಿ. ಏನಿದೆ, ಈಗ ಕಮಿಂಗ್ ಬ್ಯಾಕ್ ಟು ಅನು, ನಿಮ್ಮ ಒಪಿನಿಯನ್ ಟುವರ್ಡ್ಸ್ ಯೂಟ್ಯೂಬ್ ಪೇಜ್ ಹೇಳಿಪ್ಪ. ಚೆನ್ನಾಗಿ ನಡೀತಾ ಇದೆ. ಇನ್ನು ಹೊಸ ವಿಡಿಯೋಗೋಸ್ಕರ ಕಾಯ್ತಾ ಇದೀವಿ. ಸುಧಾ, ನೀನು ಒಂದ್ ಮಾತು ಹೇಳು. ಹಿಂಗೆ ಚೆನ್ನಾಗಿ ಬರ್ತಾ ಇರ್ಲಿ ವಿಡಿಯೋಸ್. Okay. ಫಸ್ಟ್ ವಿಡಿಯೋ ಚೆನ್ನಾಗಿ ಬಂದಿದೆ, ನಾನ್ ನೋಡಿದೀನಿ. ಆದ್ರೆ ನೀವಿಂದು ನೋಡಿಲ್ಲ. ನೋಡಿಲ್ಲ, ನೀವು ನೋಡಿ. ನೋಡಾದ್ಮೇಲೆ ಹಂಗೆ ಹೇಳ್ತೀರಾ ಚೆನ್ನಾಗಿ ಬಂದಿದೆ ಅಂತ. ಹೇಳಿ. ನೆಕ್ಸ್ಟ್ ಹಿಂಗೆ ವೇಟ್ ಮಾಡ್ತಾ ಇರಿ ನಮ್ ವಿಡಿಯೋಸ್ಗೆ. ಬಾಯರ್ ಹೇಳು, ನೀನ್ ಹೇಳಿದ ತಕ್ಷಣ ಎಷ್ಟೊಂದ್ ಜನ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ವಿ ಆಲ್ ಆರ್ ಲೈಕ್ ಒನ್ ಫ್ಯಾಮಿಲಿ ತರ. ನೋಡಿ, ಯೂಟ್ಯೂಬ್ ಕೂಡ ನಂಗೆ ಇವ್ರನ್ನ ಬಿಟ್ ಮಾಡಕ್ ಆಗಲ್ಲ, ಅಷ್ಟು ನಂಗೆ ಲವ್. ಅಂಡ್ ಮಳೆ ಬರುವ ಸಾಧ್ಯತೆ ಇದೆ. ನಿಜ ಇದೆ, ನಂಬ್ಕೊಳ್ಳಿ, ಇದೆ ನಿಜ. ಇದೆ ನಿಜ. ಮಾಲ್ಗೆ ಹೋಗ್ಬಿಟ್ಟು ಮಾತಾಡ್ತೀವಿ. ನನಗೆ ಮಾರ್ನಿಂಗ್ ಇಂದ ಫುಲ್ ಸ್ಮೈಲ್ ಮಾಡಿ ಇದೆಲ್ಲ ಪೇನ್ ಬಂದ್ಬಿಟ್ಟಿದೆ. ಸೊ ಮಾಲ್ಗೆ ಹೋಗೋಣ. ಮಾಲ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಕಾಯ್ತಾ ಇದ್ದೀನಿ. ಸೊ ಯಾವ ಮಾಲಿಗೆ ಬಂದಿದೀವಿ ಗೊತ್ತಾ? ಓರಿಯನ್ ಮಾಲಿಗೆ ಬಂದ್ರು. ಎಲ್ಲ ಹೋಗ್ತಾ ಇದಾರೆ, ಫುಲ್ ಡಿಸೈಡ್ ಮಾಡ್ಕೊಂತಾ ಇದ್ದಾರೆ ಏನ್ ಶಾಪಿಂಗ್ ಮಾಡಬೇಕು, ಹೇಗೆ ಶಾಪಿಂಗ್ ಮಾಡಬೇಕು ಅಂತ. ಸೊ ನೋಡುವ ಹೇಗಿರುತ್ತೆ ಏನು ಅಂತ. ನೋಡೋಣ ಗೈಸ್, ಚೆನ್ನಾಗಿರುತ್ತೆ. ನನ್ನನ್ನ ಹಿಂಗ್ ಕರ್ಕೊಂಡ್ ಬಂದ್ರಲ್ಲ ಗೈಸ್, ಏನಕ್ಕೆ ಗೊತ್ತಾ ಓರಿಯನ್ ಮಾಲ್ಗೆ ಹೋಗ್ಲಿಲ್ಲ ನಾವು? ರೀಸನ್ ಭವ್ಯ ಹೇಳ್ತಾಳೆ, ವಿಡಿಯೋ ಮಾಡಂಗಿಲ್ವಂತೆ. ಓರಿಯನ್ ಮಾಲ್ ಅಲ್ಲಿ ರೂಲ್ಸ್ ಇದೆ. ಸೊ ನೀವೇನಾದ್ರೂ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು, ನಾನು ಲಾಗ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಇಲ್ಲಿಗೆ ಬರ್ಬೇಕು. ಅಲ್ಲ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ನನ್ಗೆ ಏನ್ ಕಷ್ಟ, ಒಂದ್ ಬಟ್ಟೆ ತಗೊಳ್ಳೋದು ಇಷ್ಟೊಂದು ಕಷ್ಟನಾ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ. ನಮಗೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ, ಮೇಲ್ ಮಾಡಿ ಅಂದ್ವಿ, ಅವಾಗಲೇ ಹೇಳಿದ್ನಲ್ಲ ವಿಡಿಯೋಲಿ. ಸೊ ನೋಡೋಣ, ಒಳಗಡೆ ಹೋಗ್ಬಿಟ್ಟು ಯಾವ್ದಾರ ಒಂದು ಶೋರೂಮ್ ಒಳಗಡೆ ಹೋಗ್ಬಿಟ್ಟು ಟ್ರೈ ಮಾಡ್ತೀವಿ, ನೋಡೋಣ ಏನಾಗುತ್ತೆ. ಒಂದು ಬಟ್ಟೆ ಅಂಗಡಿಲಿ ಯಾವ ಬಟ್ಟೆ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ, ಹುಡುಕ್ತಾ ಇದೀವಿ. R&B ಹೋಗೋಣ. R&B ಬೇಡ, ಚೆನ್ನಾಗಿರಲ್ಲ. ಅದು ಗೊತ್ತಿಲ್ಲ, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಸುಧನ್ಗೆ ಬಾಯ್, ನಾನು ಹೋಗ್ತಾ ಇದ್ದೀನಿ, ನೀನು ಹೋಗು. ನೋಡೋಣ, ನಿಮ್ಮಿಷ್ಟ. ಆಸ್ ಯು ವಿಶ್.
ಯಾಕೆ ನೀನ್ ನನ್ ಟೇಸ್ಟ್ ನ ಮ್ಯಾಚ್ ಮಾಡಕ್ ಆಗಲ್ಲ ಅಂತನ? ಟ್ರೈ ಮಾಡು. ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ. ಯಾಕೆ ಭವ್ಯ ಈಚೆ ಬಂದ್ಬಿಟ್ರಿ? ತಲೆ ಕೆಟ್ಟೋಗ್ತಿದೆ. ಒಂದ್ ಬಟ್ಟೆನೂ ಚೆನ್ನಾಗಿರೋದು ಸಿಗ್ತಾ ಇಲ್ಲ. ಅಂದ್ರೆ ನನ್ಗಿಷ್ಟ ಆಗ್ತಾ ಇಲ್ಲ. ಚೆನ್ನಾಗಿಲ್ಲ Okay, ಅನ್ನೋದ್ಕಿಂತ ಎಲ್ಲೋ ನನ್ಗಿಷ್ಟ ಆಗ್ತಾ ಇಲ್ಲ. ಐ ಆಮ್ ಗೋಯಿಂಗ್. ಟ್ರೆಂಡ್ ಬೇಡ. ಇನ್ನ ಆಪ್ಷನ್ ಇದೆ ಬಾ. ಗೈಸ್ ವೆಟ್ ಸೈಡ್ ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತಿದ್ದೀರಾ? ನಾನು ಓಕೆ. ಸೊ ಫೈನಲಿ ಡಿಸೈಡ್ ಮಾಡಿದ್ದಾರೆ. ನೋಡೋಣ ಯಾರ್ಯಾರು ಹೆಂಗಿನ ಸೆಲೆಕ್ಷನ್ ಮಾಡ್ತಾರೆ ಅಂತ. ಯಾರ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಫಸ್ಟ್ ನೋಡೋಣ. ಓಕೆ, ಹಾ ಫೈನಲ್ ಬಾಯ್ಸಾ? ವಾಯ್ಸ್ ಬಂದ್ಬಿಟ್ಟಿದ್ದಾರೆ. ಗೈಸ್ ಏನ್ ಸುಮ್ನೆ ಸುತ್ತಾಡಿಸ್ತಾ ಇದ್ದೀರಾ? ವೆಬ್ಸೈಟ್ ಚೆನ್ನಾಗಿದೆ ಅಂತ ಅಲ್ಲ ಇವ್ರು. ವೆಬ್ಸೈಟ್ ಅಲ್ಲಿ ಏನು ಸೆಲೆಕ್ಷನ್ಸ್ ಇಲ್ಲ ಅಂತಲ್ಲ, ಬಾಯ್ಸ್ ಸೆಲೆಕ್ಷನ್ಸ್ ಹೋಗ್ಬಿಟ್ಟು ಸೆಲೆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತೊಂದು ಟಾಸ್ಕ್ ಅನಿಸ್ತಾನಿದೆ. ಏನೋ ಕಷ್ಟ ಪಡ್ತಾ ಇದೀನಿ ಅಂತ ಮನ್ಸು ಹೇಳ್ತಾ ಇದೆ. ಸುಧಾ ನೋಡು, ನಿಂಗೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ. ಪ್ಯಾಂಟನೂಲ್ಸಾ? ಅಯ್ಯೋ ಚಿಕ್ಕ ಚಿಕ್ಕವೇ ಇರ್ತವೆಲ್ಲ. ವೆಬ್ ಸೈಡ್ ಹೋಗೋಣ. ಇಲ್ಲೇ ಇದೆ. ಅಲ್ಲಿರೋದೇ ವೆಸ್ಟರ್ನ್. ಅಲ್ಲೇ ಟ್ರೆಡಿಷನಲ್ ಸೀರೆ ತಗೊಂಬೋಗು. ಇಲ್ಲೂ ಚೆನ್ನಾಗಿದೆ ಗೈಸ್ ಸೆಲೆಕ್ಷನ್ಸ್. ಇಲ್ಲೂ ಚೆನ್ನಾಗಿದೆ. ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡಿ. ಹೋಗಿ ಬೇರೆ ಬೇರೆ ಕಡೆ. ಯಾರಿಗಿದು? ಭವ್ಯ ಸೆಲೆಕ್ಷನ್ ಆಗೋಯ್ತಾ? ನಾನು ಜಾಸ್ತಿ ನೋಡಲ್ಲ. ಬೇಸಿಕಲಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಶಾಪಿಂಗ್ ಏನಿದ್ರು ನಂಗೆ ಕಣ್ಣಿಗೆ ಫಸ್ಟ್ ಏನ್ ಚೆನ್ನಾಗಿ ಕಾಣಿಸುತ್ತೋ ಅದನ್ನೇ ನಾನು ತಗೊಳ್ಳೋದು. ಇದು ಐ ಆಮ್ ಫೀಲಿಂಗ್ ದಿಸ್ ಲುಕ್ಸ್ ಗುಡ್ ಆನ್ ಸುಧಾ ಅಂತ. ಏನ್ ಅನ್ಸುತ್ತೆ ನಿಮ್ಗೆ? ರೆಡ್ ಕಲರಾ? ಮಾತಾಡಂಗಿಲ್ಲ ಅಂತ ಹೇಳಿದೀನಿ ನಾನು ಏಮಂತ ಮಾತಾಡ್ತಾ ಇದ್ದೀನಿ. ಗೈಸ್ ನೋಡಿ ನನ್ನ ಔಟ್ಫಿಟ್ ಇದು. ಸೊ ಚೆನ್ನಾಗಿತ್ತು ಔಟ್ಫಿಟ್ ಅಂದ್ರೆ ಕಮೆಂಟ್ ಮಾಡಿ ನೋಡೋಣ. ಸೆಲೆಕ್ಷನ್ ಆಯ್ತಾ? ಆಗ್ತಾ ಇದೆ. ನನ್ಗೆ ಆಗಿದ್ರೆ ಬೇಗ. ಸುಧಾ ಸೆಲೆಕ್ಷನ್ ಆಯ್ತಾ? ಇಲ್ಲ, ಅದೇ ನೋಡ್ತಾ ಇದೀನಿ. ನನ್ಗನ್ಸ್ತಾ ಇದೆ ಇಲ್ಲಿ ಅವ್ರಿಗೆ ಸೂಟ್ ಆಗೋ ತರ ಯಾವ್ದು ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು. ಇನ್ನ ಹುಡುಕ್ಬಿಟ್ಟು ನೋಡಿ. ಹೇಮಾ ಏನ್ ಮಾಡ್ತಾ ಇದ್ದೀರಾ? ಟಾಸ್ಕ್ನ ಸೊ ಕಂಪ್ಲೀಟ್ ಮಾಡಬೇಕು. ನೋಡ್ತಾ ಇದ್ದೀವಿ. ಸೈಜ್ ಸಿಕ್ಕರೆ ಕಲರ್ ಸಿಕ್ತಿಲ್ಲ, ಕಲರ್ ಸಿಕ್ಕರೆ ಸೈಜ್ ಸಿಕ್ತಿಲ್ಲ, ಪ್ರೈಸ್ ಬೆಸ್ಟ್ ಇನ್ನೂ ಸಿಕ್ತಿಲ್ಲ. ನೀವ್ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಹೇಳಿ ಸುಧಾ? ಒಂದೇ ಕಡೆ ಹುಡುಕ್ತಾ ಇದ್ದೀರಾ ಅವಾಗ್ಲಿಂದ. ಏನ್ ಬೇಕು? ನಿಮಗ್ ಡ್ರೆಸ್ ಅಲ್ಲ ಟಾಸ್ಕ್ ಇದು. ನನಗ್ ಬೇಕು ಅಂದ್ರೆ ನೋಡಿ ನಾನು ಯಾವ್ದದು? ಚೆನ್ನಾಗಿದೆ. ನಂಗೆ ಒಂದು ನೋಡಿ ಭವ್ಯಂಗ್ ಒಂದು ಇಷ್ಟ ಆಗ್ತಿಲ್ವಂತೆ. ಅವ್ರೆಲ್ಲ ಇನ್ನ ಹುಡುಕೋದ್ರಲ್ಲೇ ಇದಾರೆ. ತರ ಕಾಣುತ್ತೆ. ವಾವ್, ಯಾರಿಗಿದು? ಅಯ್ಯೋ
ಇದು ಆಪ್ಷನಲ್. ನೀವ್ ಯಾರಿಗೆ ಸೆಲೆಕ್ಟ್ ಮಾಡ್ತಾ ಇರೋದು ಹೇಳಿ? ಸುಧಾ ಸುಧನ್ ಕೈ ಎಲ್ಲಾ ತರ ವೆಸ್ಟರ್ನ್ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ, ಬಟ್ ನಂಗೆ ಅದು ಇಷ್ಟ ಆಗ್ತಾ ಇಲ್ಲ. ಅದನ್ನ ಹಾಕ್ದಾಗೆಲ್ಲ ಅವಳು ಖುಷಿ ಪಡ್ಬೇಕು. ವಾವ್ ಎಂತ ಬಟ್ಟೆ ಅಂತ. ನಾವ್ ಹೇಳಿರೋದು ಬೇರೆಯವ್ರು ಸೆಲೆಕ್ಷನ್ ಮಾಡಿ ಅಂತ, ನಿಮಗ್ ಸೆಲೆಕ್ಷನ್ ಮಾಡಿ ಅಂತ ಅಲ್ಲ. ಇನ್ನು ಸರ್ಚಿಂಗ್ ಅಲ್ಲೇ ಇದಾರೆ, ಅಲ್ಲೊಬ್ರು ಸರ್ಚಿಂಗ್ ಅಲ್ಲಿ ಇದಾರೆ, ಈ ಕಡೆ ಒಬ್ರೆಲ್ಲ ಹೋದ್ರು. ಹುಡುಗಿರು ಸೆಲೆಕ್ಷನ್ ಮಾಡೋದು ಏನಕ್ಕೆ ಲೇಟ್ ಅಂತ ಗೊತ್ತಾಯ್ತಾ? ಪ್ರೈಸು ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಸೆಲೆಕ್ಟ್ ಆಯ್ತಾ ಭವ್ಯ? ಇದ್ ನೋಡಿದ್ರೆ ಎಕ್ಸೆಸ್ ಅಂತ ಇದೆ, ಇಷ್ಟ ಆಗ್ತಾ ಇದೆ. ಗೈಸ್ ಅವ್ರೇನ್ ಮಾಡ್ತಿದಾರೆ ಚೆಕ್ ಮಾಡೋಣ ಬನ್ನಿ. ಏನಾಯ್ತು, ಸಿಕ್ತಾ? ಗೈಸ್ ನೀವ್ ಸೆಲೆಕ್ಷನ್ ಮಾಡ್ತಿರೋ ಇಲ್ವಾ ಗೊತ್ತಿಲ್ಲ, ನನ್ಗಂತೂ ಕೈ ನೋವು ಬಂತು ಕ್ಯಾಮ್ರಾ ಇಟ್ಕೊಂಡು. ನಂದೇನು ಸೆಲೆಕ್ಷನ್ಸ್ ಇಲ್ವಲ್ಲ. ಅನು ಫುಲ್ಲು ಒಂದ್ ಬೆಡ್ರೂಮ್ ಅಲ್ಲಿ ಕಬೋರ್ಡ್ ಅಲ್ಲಿ ನಾವು ಇಟ್ಟಿರೋ ಡ್ರೆಸ್ ಗಳನ್ನ ಹೇಗೆ ಹುಡುಕ್ತಿವೋ ಹಾಗೆ ಹುಡುಕ್ತಾ ಇದ್ದಾರೆ. ಅನು ಅಲ್ಲ ಸಾರಿ, ಸುಧಾ ಫುಲ್ ಸರ್ಚಿಂಗ್ ಅಲ್ಲಿ ಇದ್ದಾರೆ. ಆಯ್ತಾ? ನಿಮಗ್ ಆಪ್ಷನಾ? ಅದೊಂದೇ ಇಷ್ಟ ಆಗಿದ್ದ. ಯಾರಿಗೆ ಹೇಳಿ? ಸುಧುಂಗೆ. ಅದಕ್ಕೊಂದು ಬ್ಲಾಕ್ ಪ್ಯಾಂಟ್ ಹುಡುಕಿ ಚೆನ್ನಾಗಿರ್ಬೋದು. ಓ ಸಾರಿ, ನಾನು ಸಜೆಷನ್ ಕೊಡಂಗಿಲ್ಲ. ಗೈಸ್ ನನ್ನ ಔಟ್ಫಿಟ್ ಮೇಲೆ ನನಗೆ ಲವ್ ಆಗ್ತಾ ಇದೆ ನೋಡಿ. ಯಾವ್ದಿದು ಕುತ್ಕೆ ಎಲ್ಲ ಇಷ್ಟ ಆಗಲ್ಲ. ಹಾ ನೈಸ್, ಬಟ್ ನೆಕ್ ಫುಲ್ ದೊಡ್ಡದಾಯ್ತು ಅನ್ಸುತ್ತೆ. ಐ ಥಿಂಕ್ ಇದು ಶೋಲ್ಡರ್ ನೆಕ್ ಅನ್ಸುತ್ತೆ. ಇಲ್ಲಿಗೆ ಅಲ್ವಾ? ಶೋಲ್ಡರ್ ನೆಕ್ ಅಲ್ವಾ? ನಾನು ಆಕ್ಚುಲಿ ಇದನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ನೀವು ನಮ್ಮ ತಂಟೆಗೆ ಬರಂಗಿಲ್ಲ ಹೇಳಿದೀನಿ. ಲಾಸ್ಟ್ ಆಪ್ಷನ್ ಅಂತ ಇದು ಇಟ್ಕೊಂಡಿದೀನಿ, ಅದಿಲ್ಲ ಅಂದ್ರೆ ಇದು ಅಂತ. ಆಯ್ತಾ? ನೀವು ನಮ್ಮ ತಂಟೆಗೆ ಬರ್ಬಿಡಿ ದಯವಿಟ್ಟು. ಎತ್ಕೊಂಡೇ ಹೋಗ್ಬಿಟ್ರು ಅವರು. ಇದೆಂಗೆ ಹೆವಿ ಶೋಲ್ಡರ್ ಆಯ್ತಾ ಇದು? ಹಾ ಹೇಮದ ಆಯ್ತು ಅನ್ಸುತ್ತೆ. ಬನ್ನಿ ಈ ಕಡೆ ಹೇಮ. ಈ ತರದ್ರಲ್ಲಿ ಇಷ್ಟ ಆಗ್ತಿದೆ, ಬಟ್ ಹಾ ಸಿ ಇದು ಹೇಮಾ ಸೆಲೆಕ್ಷನ್. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿಲ್ಲ ಗೈಸ್. ಐ ಆಮ್ ಸಾರಿ, ಐ ಆಮ್ ನಾಟ್. ಹಂಗೆಲ್ಲ ಮಾಡಂಗಿಲ್ಲ, ಆಲ್ರೆಡಿ ಹೇಮಾ ಸೆಲೆಕ್ಷನ್ ಆಗಿದೆ. ತಗೊಳ್ಳಿ, ಅವಳು ನಂಗೆ ಇಷ್ಟ ಆಗ್ತಲ್ಲ. ಇಷ್ಟ ಆಗ್ತದೆ, ನಾನು ನಿನ್ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಬೇರೆ ಕಡೆ ಹೋಗೋಣ. ಒಂದೇ ಕಡೆ ಮಾಡ್ಬೇಕು, ಬೇರೆ ಕಡೆ ನಿಂಗೆ ಚೆನ್ನಾಗಿರೋ ಸಿಕ್ಕರೆ ಅದು ಟಾಸ್ಕ್ ಕಂಪ್ಲೀಟ್ ಆಗಲ್ಲ. ಅದು ನನ್ನ ಆಯ್ಕೆ ನೋಡಿ. ಇಲ್ಲಿ ನನಗೆ ಸಮಾಧಾನ ಆಗ್ತಾ ಇಲ್ಲ. ನೀವು ಆ ಕಡೆ ನೋಡ್ಲೇ ಇಲ್ಲ. ನೀವು ಯಾಕಂದ್ರೆ ಹೋಗಿದೆ, ನಾನು ಫುಲ್ ಆ ಕಡೆ ಎಲ್ಲ ಹೋದೆ ಚೂಡಿದಾರ್ಸ್ ಇದೆ. ಬಟ್ ಭವ್ಯ ಅವರು ಕಾನ್ಸೆಪ್ಟ್ ಚೇಂಜ್ ಮಾಡ್ತಾ ಇದ್ದಾರೆ. ಅವರು ಬೇರೆ ಅಂಗಡಿಲಿ ಹುಡುಕ್ತಾರಂತೆ. ಅದೇ ಇದರಲ್ಲಿ ಸೇಮ್ ಇದು ಅನ್ನೋದು ಎಲ್ ಸೈಜ್ ಸಾರಿ, ನೀವೇನಾ? ಹಂಗಾರೆ ಸಾರಿ ವಾಪಸ್ ಕೊಡಿ. ಸುಧಾ ಇಷ್ಟು ಲೇಟಾಗಿ ಹುಡುಕಿದ್ರೆ ಏನ್ ಮಾಡೋಣ ನಾವು? ಅಲ್ಲಿ ನೋಡಿ ಭವ್ಯ ಅವ್ರು ಫುಲ್ ಸರ್ಚಿಂಗ್ ಅಲ್ಲಿ ಇದ್ದಾರೆ. ನನ್ಗೂ ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಬಟ್ಟೆ ತಗೊಳಲ್ಲ. ಗೈಸ್ ಇದೇನ್ ಗೊತ್ತಾ ಹುಡುಗಿರ್ ಪ್ರಾಬ್ಲಮ್, ನಾನ್ ಬೆಸ್ಟ್ ಆಗ್ಬೇಕು ಅಂತ ಇವಾಗ. ಚೆನ್ನಾಗಿದೆ. ಮಾತಾಡಂಗಿಲ್ಲ, ಟಾಸ್ಕ್ ಕಂಪ್ಲೀಟ್ ಆಗಲ್ಲ, ಮಾತಾಡಂಗಿಲ್ಲ. ದೂರ ಬನ್ನಿ.
ಏನ ಗಾಯ್ಸ್, ಇವ್ರಿಗೆ ಸುಸ್ತಾಯ್ತೋ ಇಲ್ವಾ ಗೊತ್ತಿಲ್ಲ, ನನಗಂತೂ ಸುಸ್ತಾಯ್ತು. ಹೇಮಾ ನಿನ್ ಸೆಲೆಕ್ಷನ್ ಆಯ್ತಾ? ನೋಡಿ ಹೇಮಾ ಫಾಸ್ಟ್ ಆಗಿ ಮಾಡಿದ್ಲು. ಸುಧಾ ಇನ್ನ ಹುಡುಕ್ತಾನೇ ಇದ್ದಾಳೆ. ಭವ್ಯ ಎಲ್ಲಾ ಕಡೆ ಸುತ್ತಾನೇ ಇದ್ದಾಳೆ. ಅನು ಎಲ್ಲಿದಾರೋ ಗೊತ್ತಿಲ್ಲ, ನೋಡ್ಬೇಕು ಅನು ಎಲ್ಲಿದ್ದಾರೆ ಅಂತ. ನಂಗೆ ಇದ್ರಲ್ಲಿ ಇರೋದು ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತು. ಬಟ್ ಸೈಜ್ ಇಷ್ಟೊಂದು ಆಪ್ಷನ್ ಇಟ್ಕೊಂಡಿದ್ದೀನಿ, ನೋಡೋಣ ನಾವು ತಗೊಳ್ತಾರೆ. ಅನು ಲೇಟ್ ಆಗಿ ಬಂದಿದ್ದಾರೆ. ಫುಲ್ ಸೈಡ್ ಎಲ್ಲ ಹೋಗಿ ಹುಡುಕಿ ಕೆದಕಿ ಫುಲ್ ಕೆದಕ್ಬಿಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ಈ ಡ್ರೆಸ್ ಚೆನ್ನಾಗಿದೆ. ಸೆಲೆಕ್ಷನ್ ಸಕ್ಕದಾಗಿದೆ. ಇಲ್ಲಿ ನೀವು ವಿಸಿಟ್ ಮಾಡ್ಬೋದು. ಸೆಟ್ ಇದು ಪ್ಯಾಂಟ್ ಸಪ್ರೇಟು, ಟಾಪ್ ಸಪ್ರೇಟು. ಹಾಗೆ ಮಾಡಂಗಿಲ್ಲ, ಒಂದ್ ಸೆಲೆಕ್ಷನ್ ಮಾಡ್ಬೇಕು. ಫೈನಲ್ ನನಗೆ ಹೇಳ್ಬೇಕು. ಏಮ ಆಗ್ತಾಳ ಅದನ್ನ? ಓಕೆ, ಅದಕ್ಕೊಂದು ಕೋಟ್ ಹಾಕೊಂಬರ ಕೇಳಿ, ಸರಿ ಹೋಗುತ್ತೆ. ನೈಸ್. ನಿಮ್ ಸೆಲೆಕ್ಷನ್ ಆಯ್ತಾ? ಡನ್. ಓಕೆ ಹೇಮಾ, ನಿಮ್ದಾಯ್ತಾ? ಓಕೆ. ಸುಧಾದೆ ಗಾಯ್ಸ್, ಸುಧಾದೆ ಇನ್ನ ಆಗಿಲ್ಲ. ತುಂಬಾ ಟೈಮ್ ತಗೊಂತಾ ಇದ್ದಾಳೆ. ಎವ್ವಿ ನನಗೆ ಹಿಂಸೆ ಮಾಡ್ತಾ ಇದ್ದಾಳೆ ಗಾಯ್ಸ್. ವಿಡಿಯೋ ಮಾಡಕ್ ಆಗ್ತಿಲ್ಲ ಇಲ್ಲ ನನ್ಗೆ. ನಾನೇ ಹೆಲ್ಪ್ ಮಾಡಿದೀನಿ ಸ್ವಲ್ಪ. ಫೈನಲ್ ಆಗಿ ಟೈಮ್ ಆಗೋಯ್ತು. ಆಕ್ಚುಲಿ ಫಸ್ಟ್ ನೋಡಿದ್ರೆ ಚೆನ್ನಾಗಿದೆ ನೋಡಿ, ಎಲ್ಲ ಗೈಸ್, ನಾನು ಏನ್ ಹೇಳಿದ್ದೆ ರೂಲ್ಸ್ ಗೊತ್ತಾ? ಯಾರು ಹತ್ರ ಬಂದು ಮಾತಾಡಂಗಿಲ್ಲ ಅಂತ. ಇವರೆಲ್ಲ ಹತ್ತತ್ರ ಬಂದು ಮಾತಾಡ್ತಾ ಇದಾರೆ. ನಂದು ಆಯ್ತು, ಇದು ಚೆನ್ನಾಗಿದೆ. ಒಂದೇ ಶಾರ್ಟ್ ಸೆಲೆಕ್ಷನ್ ಚೆನ್ನಾಗಿದೆ. ಆಯ್ತಾ? ಸೆಲೆಕ್ಟ್ ಆಯ್ತಾ? ಅನು ಆಯ್ತಾ ನಿಮ್ದು? ಓಕೆ, ನಿಮ್ದಾಯ್ತಾ? ಇರಿ ಒಂದ್ ನಿಮಿಷ ಅಂತ ಹೇಳ್ತೀನಿ, ಎಲ್ಲಾರು ಬರ್ಲಿ. ಇವಳು ಇನ್ನೂ ಹುಡ್ಕದ್ರಲ್ಲೇ ಇದ್ದಾಳೆ. ಏಯ್ ಸುಧಾ, ಈ ಲೆವೆಲ್ ಎಲ್ಲ ಬೇಡ ಕಣೆ, ಟಾರ್ಚರ್ಲೇ. ಇವ್ರದ್ದು ಓಕೆ, ಅನ್ನೋದಾಯ್ತು. ಆಯ್ತಾ ಗೈಸ್? ಫೈನಲಿ ಇವ್ರು 3 ಜನ ಸೆಲೆಕ್ಟ್ ಮಾಡಿದ್ದಾರೆ. ಭವ್ಯ ಏನೋ ಹುಡ್ಕಕ್ ಹೋಗಿದ್ದಾಳೆ, ಮತ್ತೆ ಅಲ್ಲಿ ಲಾಸ್ಟ್ ಅಲ್ಲಿ ಇದ್ದಾಳೆ ನೋಡಿ, ಪಿಂಕ್ ಡ್ರೆಸ್. ಬರ್ತಾಳೆ, ನೋಡೋಣ ಯಾರ ಸೆಲೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಸುಧಂಗೆ, ಸರಿ ಇದು ಭವ್ಯಗೆ. ಓಕೆ, ಎಲ್ಲಾರು ಹಾಕೊಂಬನ್ನಿ, ಹೇಗ್ ಕಾಣ್ತಾರೆ ನೋಡೋಣ. ಇಟ್ಸ್ ಅ ಬಿಗ್ ಮಿಸ್. ಅನ್ನು ನೀನ್ ತುಂಬಾ ಜಾಸ್ತಿ ನೋಡಿದ್ಯಾ? ಅದು ನಾನು ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ದೆ, ಅದು ನಾನೇ ಇಟ್ಕೊಂಡ್ಬಿಟ್ರು. ಗಾಯ್ಸ್, ಟೈಮ್ ಆಯ್ತು, ಬೇಗ ಬೇಗ ಹೋಗಿ. ಒಂದು ಬೇಜಾರಾಗ್ತಿರೋದು, ಸುಧಾ ಸೆಲೆಕ್ಟ್ ಮಾಡಿರೋದು, ನಾನು ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಇದೆ. ನೀವು ಅದನ್ನ ಬಿಟ್ಬಿಡಿ, ನೀವು ತಗೋಬೇಡಿ. ಗೊತ್ತು ಅನು ಅಕ್ಕ ಅವರು ತುಂಬಾ ಉದಾರ ಮನಸ್ಸು. ಆಕ್ಚುಲಿ ಇದು ಬೇರೆ ಪೀಸ್ ತಗೋಬೇಕನ್ಸುತ್ತೆ, ಏನೋ ಗಲೀಜಾಗಿದೆ. ಗ್ರೀನ್ ಕಲರ್ ಇದೆ, ನೋಡಿ.
ಎಲ್ಲಿ ಸಾಕಾಗಿದೆ? ಇಷ್ಟರಲ್ಲಿ ಸಕ್ಸಸ್ ಆಗಿರೋದು ಚೆನ್ನಾಗಿ ಸೆಲೆಕ್ಷನ್ ಮಾಡಿರೋ ನಂದು ಚೆನ್ನಾಗಿದೆ. ಎಂತದೂ ಇಲ್ಲ. ಗಾಯ್ಸ್ ಅದನ್ನ ನಮ್ಮ ವಿವರ್ಸ್ ಹೇಳ್ತಾರೆ. ಅದೇ ಕರೆಕ್ಟ್. ಆಕ್ಚುಲಿ ಎಲ್ಲರೂ ವೇರ್ ಮಾಡ್ತೀವಿ, ಯಾಕೆ ಚೆನ್ನಾಗಿದೆ ಅಂತ ನೀವ್ ಹೇಳಿ. ಫಸ್ಟ್ ಹೋಗಿ ವೇರ್ ಮಾಡ್ಕೊಂಡ್ ಬನ್ನಿ. ಏನಾದ್ರು ಹೋಗಿ ಗೆಟ್ ಔಟ್. ಓಕೆ, ಗೆಟ್ ಔಟ್. ಫೈನಲಿ ಸೆಲೆಕ್ಷನ್ ಮಾಡಿದ್ರು. ನೋಡೋಣ ಎಲ್ಲರೂ ಹೇಗೆ ಕಾಣಿಸ್ತಾರೆ, ಯಾರ್ ಸೆಲೆಕ್ಷನ್ ಚೆನ್ನಾಗಿದೆ. ಸೊ ನೀವ್ ಹೇಳ್ಬೇಕು ಅದನ್ನ. ನೋಡೋಣ. Sudhin selection. Nice. Nice. ಚೆನ್ನಾಗಿದೆ. ಯಾ Bobby selection. Nice. ಚೆನ್ನಾಗಿದೆ. Done. Nice selection. ಚೆನ್ನಾಗಿದೆ. Being on process. Done. Emma, ಫೈನಲ್ ಚೆನ್ನಾಗಿದೆ. ನೋಡಿ ಗೈಸ್, ಆಲ್ರೆಡಿ ಟೈಮ್ ಆಗಿದೆ. ಎಷ್ಟು ಸುಮ್ಮನೆ ಶಾಪಿಂಗ್ ನಿಜವಾಗ್ಲೂ ತುಂಬಾ ಟೈಮ್ ವೇಸ್ಟ್ ಮಾಡಿಸ್ತಾರೆ. ನಾನು ನೀವು ಬಾ ಮೇಗ ಕೂತಿರೋಣ. ಚೆನ್ನಾಗಿಲ್ಲ, ಅದು ಚೆನ್ನಾಗಿತ್ತು. ಹೇಳಿದ್ರೇನೆ ನಾನು ಇದೆಲ್ಲಾನು ಕೂಡ ಫೈನಲ್ ಆಗಿರೋದು. ಮಾಡಕ್ಕೆ ಕೆಲಸ ಇಲ್ಲದೆ ಇದ್ದಾಗ ಈ ತರ ಸುಮ್ನೆ ಬಂದು ಏನೇನೋ ತಗೊಳ್ತೀವಿ ಅಲ್ಲ. ಇಲ್ಲ ನಮಗೆ ಕೆಲಸ ಇದೆ. ಎಲ್ಲರಿಗೂ ಲಿಟ್ರಲಿ ಕಾಲು ಸೊಂಟ ನೋಡ್ತಾ ಇದೆ. ಆದ್ರೂ ಬಿಡಲ್ಲ ಶಾಪ್. ನೀರು ದೋಸೆ, ಪಲಾವ್, ಮಸಾಲೆ ದೋಸೆ, ರವಾ ದೋಸೆ, ಇನ್ನ ಪಡ್ಡು, ಚೋಲೆ ಬಟ್ಟವ್ರೆ, ಇಷ್ಟು ಬಾಕಿ ಇದೆ. ಮಂಗಳೂರು ಬನ್ಸ್ ಏಮಂಗೆ ಇಷ್ಟ ಆಯ್ತು, ಆರ್ಡರ್ ಮಾಡಿದ್ದೀವಿ. ಅಕ್ಕ ತಂಗಿ ಇಬ್ರು ಒಂದೇ. ಸೊ ಇಲ್ಲಿಗೆ ಇವತ್ತಿನ ದಿನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಷ್ಟು ಕಂಪ್ಲೀಟ್ ಆಗಿ ನೋಡೋದಕ್ಕೆ. ಆ್ಯಂಡ್ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದೆ ಡೆಫಿನೆಟ್ಲಿ ವಿಲ್ ಮಾಡ್ತೀವಿ. ಸೊ ಗೈಸ್, ಸೇ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಅಷ್ಟೇ.